ಶಾಪುರದಲ್ಲಿರುವಂತಹ ಸರ್ಕಾರಿ ಚಿಂತಾಮಣಿ ಶಾಲೆ, ಈ ಶಾಲೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರುವಂಥ ಶಾಲೆ. ಇದರ ಶತಮಾನೋತ್ಸವ ಕಾರ್ಯಕ್ರಮ ಸುಮಾರು 3-4 ವರ್ಷ ಬಹುತೇಕ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರ ಕಡೆಯಿಂದ ಉದ್ಘಾಟನೆ ಮಾಡಿದ್ದೀವಿ. ಈಗ ಡಿಸೆಂಬರ್ 27-28ರಂದು ಸಮಾರಂಭವನ್ನು ಇಟ್ಟಿದ್ದೀವಿ ಶತಮಾನೋತ್ಸವದ. ಈ ಶಾಲೆ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ಪ್ರಿಂಟೆಡ್ ಕಾಪಿನೂ ಕೊಡ್ತೀನಿ ನಾನು ಆಮೇಲೆ. ಇದು 100 ವರ್ಷಕ್ಕಿಂತ ಹೆಚ್ಚಿಗಿರುವಂಥ ಶಾಲೆ. ಮೊದಲು 1905 ಅಥವಾ 7ರಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಆಯಿತು. ಆಮೇಲೆ 1920ರಲ್ಲಿ ಪ್ರೌಢಶಾಲೆಯಾಗಿ ಪ್ರಾರಂಭ ಆಯಿತು. 40ರ ದಶಕದ ನಂತರ ಮರಾಠಿ ಮೀಡಿಯಮ್ ಇರ್ಬೋದು. ಆಮೇಲೆ 70ರ ದಶಕ ಕನ್ನಡ ಮೀಡಿಯಮ್ಮ, 90ರ ದಶಕದಲ್ಲಿ ಉರ್ದು ಮೀಡಿಯಮ್ಮ. ಹೀಗಾಗಿ 3 ಭಾಷೆಯಲ್ಲಿರುವಂಥ ಸರ್ಕಾರಿ ಶಾಲೆ. ಆಮೇಲೆ ಇದು PUCಯಲ್ಲಿ ಮುಂದೆ 90ನೇ ಇಸ್ವಿ ನಂತರ ಕಾಲೇಜನ್ನು ಇಲ್ಲಿ ಸೆಕೆಂಡ್ ಇಯರ್ ತನಕ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇವುಗಳು ಪ್ರಾರಂಭ ಈಗಾಗಲೇ ಆಗಿದ್ದವು. ಇದನ್ನು ಅವತ್ತಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ್ ಅವರು ಇದೇನವ್ರದ್ದು ಕಚೇರಿ ಇರ್ತಿದ್ದು, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರ್ತಿದ್ದು, ಎಲ್ಲ ಎದುರಿಗಿನ PWD ಆಫೀಸ್ ಇರ್ಬೋದು, ಈ ಬಿಲ್ಡಿಂಗ್ ಇರ್ಬೋದು, ಅದನ್ನು ಶಾಲೆಗಾಗಿ ಕೊಟ್ಟು ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಅವರ ಆಗಿನ ಮಹಾರಾಣಿ ಅವರ ಹೆಂಡತಿಯವರ ಹೆಸರಿನಲ್ಲಿ ಸರಸ್ವತಿ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಿಂದ 2006 ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲುಗಳು. ಸ್ವಾತಂತ್ರ್ಯ ಪೂರ್ವದಿಂದ 2005 ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲು. ಒಂದು ಸರ್ದಾರ್ ಗೌರ್ಮೆಂಟ್ ಸರ್ಕಾರಿ ಸರ್ದಾರ್ ಹೈಸ್ಕೂಲ್, ಸರ್ಕಾರಿ ಚಿಂತಾಮಣರಾವ್ ಹೈಸ್ಕೂಲ್, ಸರ್ಕಾರಿ ಸರಸ್ವತಿ ಹೈಸ್ಕೂಲ್, 3 ಹೈಸ್ಕೂಲ್ಗಳು. ಅಂದರೆ ಅವತ್ತಿಂದ ಈಗಿದ್ದ 100 ವರ್ಷ ಪೂರ್ಣ ನಮ್ಮ ಸಮಾರಂಭಕ್ಕೆ ಈ ಶಾಲೆಯ ಅನೇಕ ವಿದ್ಯಾರ್ಥಿಗಳನ್ನ ಸುಮಾರು 3000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನ ಸಂಪರ್ಕ ನಾವು ಮಾಡಿದ್ದೀವಿ ಈಗಾಗಲೇ, ಮಾಜಿ ವಿದ್ಯಾರ್ಥಿಗಳು. ಅದರಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಕ್ಕೆ ಈ ಶಾಲೆಯ ಮಾಜಿ ವಿದ್ಯಾರ್ಥಿ, ಈಗಿನ ಅಮೆರಿಕ ಲೋಕಸಭೆ ಸದಸ್ಯ ಶ್ರೀನಿವಾಸ್ ಠಾಣೇದಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಅವರ ಜೊತೆಗೆ ಬೆಳಗಾವಿ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಬೆಳಗಾವಿ ಮಹಾಪೌರರಾದಂಥ ಮಂಗೇಶ್ ಪವಾರ್ ಅವರು, ಇವರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮ ಸ್ವರೂಪ 27-28 2 ದಿವಸ ಇರ್ತದೆ. 27ನೇ ತಾರೀಕು ಮುಂಜಾನೆ 10:30 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ಮುಂಜಾನೆ 10:00ರಿಂದ 11:00 1950-1960 ಬ್ಯಾಚದ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಸಂಪರ್ಕನಾಗಿ ಈಗ ಬಂದಾರ. ಅವರು ಬ್ಯಾಚ್ ವೈಸ್ ಅವ್ರು ಪ್ರತಿಯೊಂದು ಕ್ಲಾಸ್ ರೂಮ್ನಾಗ 1 ತಾಸು ಸಂವಾದ ಕಾರ್ಯಕ್ರಮ ಇರ್ತದೆ. ಆಮೇಲೆ 12ರಿಂದ 1, 60ರಿಂದ 70, 70ರಿಂದ 80 ಈ ಥರ ಪ್ರತಿ ಒಂದು ಗಂಟೆ ಅವರಲ್ಲಿ 20 ಕ್ಲಾಸ್ ರೂಮ್ಗಳನ್ನು ನಾವು ಸಜ್ಜು ಮಾಡಿ, ಆಯಾ ಕ್ಲಾಸ್ ರೂಮ್ನಾಗ ಆಯಾ ಬ್ಯಾಚಿನ ವಿದ್ಯಾರ್ಥಿಗಳು ತಮ್ಮ ಮಾಜಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವಂಥದ್ದು. ಅವ್ರು ಕಲಿಸಿದ ಟೀಚರ್ಗಳನ್ನು ಲಿಸ್ಟನ್ನು ಈಗಾಗಲೇ ನಾವು ತೊಗೋತಾ ಇದ್ದೀವಿ. ಈಗ ಯಾರ ಅದಾರ ಅವ್ರನ್ನ ಬಹುತೇಕ ಸಂಪರ್ಕ ಮಾಡಿದ್ದೀವಿ. ಕೆಲವೊಂದು ಜನ 90 ವರ್ಷದವ್ರು ಅದಾರ, ಅವ್ರಿಗೆ ಬರ್ಲಿಕ್ಕೆ ಆಗುವಂಥವ್ರು ಯಾರ್ಯಾರು ಅವ್ರಿಗೆಲ್ಲ ತರೋದು ಬಿಡೋದು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಯಾ ಕ್ಲಾಸ್ ಟೀಚರ್ಗಳನ್ನು ಅವ್ರ ಜೊತೆಗೆ ಸಂವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ, ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಬರೀ ವಿದ್ಯಾರ್ಥಿಗಳು ಮಾಜಿ ಇದನ್ನಂತಂದ್ರೆ ಬರೋದು ಹೋಗೋದು ಅಷ್ಟೇ ಅಲ್ಲ, 1 ಗಂಟೆಗಳ ಕಾಲ ಅವರೆಲ್ಲರೂ ಕೂಡ್ಕೊಂಡು ಈ 30 ವರ್ಷ, 40 ವರ್ಷ, 20 ವರ್ಷ ಅವರ ಜೀವನದಲ್ಲಿ ಆದಂಥ ಘಟನೆಗಳ ಮೇಲೆ ಹಾಕೋದು, ಈ ಶಾಲೆಗಳ ಬಗ್ಗೆ ಇದು ಮಾಡೋದು, ಶಾಲೆಗೆ ಅವ್ರ ಕಡೆಯಿಂದ ಏನು ಮಾಡುವಂಥದ್ದು ಮಾಡ್ತಿದ್ರೆ ಅವರು ಅದನ್ನು ಪ್ರಪೋಸಲ್ ಕೊಡ್ಬೋದು. ಆಮೇಲೆ ಅವ್ರಿಗೆ ಕಲಿಸಿದ ಶಿಕ್ಷಕರು ಮಾಡೋದು. ಈಗ ನಾವು ನಂದು 85 ಬ್ಯಾಚ್, ನಾವು ಹಿಂದೂ ಒಂದು ಗುರುವಂದನೆ ಅಂತ ಕಾರ್ಯಕ್ರಮ ಮಾಡಿದ್ವಿ.
ಈಗ ನಾವು ನಮ್ಮ ಬ್ಯಾಚಿನಿಂದ ಈಗ ಸುಮಾರು ಒಂದು 30 ಜನ ಈಗ ಸಂಪರ್ಕನಾಗ ಬಂದಾರ. ನಾವು ಹೆಂಗೆ 85ಕ್ಕೆ ಹೆಂಗೆ ಕ್ಲಾಸ್ನಾಗ ಕಲ್ತಿದ್ದೋ ಹಂಗೆ ಒಂದು ಕ್ಲಾಸ್ ಆ ದಿವಸ ಕ್ಲಾಸನ್ನು ತೊಗೋತಾ ಇದ್ದೀವಿ ವಿತ್ ಯೂನಿಫಾರ್ಮ್ ಪ್ರೇಯರ್. ಅದ ಕ್ಲಾಸ್ ಟೀಚರ್ಗಳು ಅದ ನಮ್ಮ ಸಬ್ಜೆಕ್ಟನ್ನು ಕಲಿಸೋರು ಅದಾರ. ಅವಾಗ ಕಲಿಸುವಂಥ ಹೆಸರುಗಳನ್ನ ಅಲ್ಲೇ ಬೋರ್ಡ್ ಬರೆದು ಹಾಕೋರಿದ್ದೀವಿ. ಒಟ್ಟು ಆ 85ನೇ ಇಸ್ವಿಯನ್ನು ಒಂದು ಕ್ಲಾಸ್ ರೂಮ್ನಾಗ ಮರು ಸ್ಪಷ್ಟಿ ಮಾಡುವಂಥದ್ದು ನಾವು ಮಾಡ್ತಾಯಿದ್ದೀವಿ ನಮ್ಮ ಬ್ಯಾಚ್ನಿಂದ. ಈಗ ಬೇರೆದವರು ಬೇರೆನೂ ಮಾಡ್ತಾಯಿದ್ದಾರೆ. 27ನೇ ತಾರೀಕು ಮುಂಜಾನೆ 10ರಿಂದ ಸಂಜೆ 6 ಗಂಟೆ ತನಕ ಈ ರೀತಿ ಕಾರ್ಯಕ್ರಮ ಇರ್ತವೆ. 6 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಯಾರು ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ಡಾನ್ಸ್ ಇರ್ಬೋದು, ಸಂಗೀತ ಹಾಡು ಅನ್ನೋದಿರ್ಬೋದು, ಮಿಮಿಕ್ರಿ ಮಾಡುವಂಥದ್ದು ಇರ್ಬೋದು, ಅವ್ರದಿಂದನೇ ಮಾಡ್ತಾಯಿದ್ವಿ. ಆಮೇಲೆ 28ನೇ ತಾರೀಕು ಮುಂಜಾನೆ ಈ ಶಾಲೆಯನ್ನು ತಮ್ಮ ಕಚೇರಿ ಮತ್ತು ಅಮೂಲ್ಯವಾದಂಥ ಜಾಗವನ್ನು ಕೊಟ್ಟಂತಹ ಸ್ವರ್ಗೀಯ ಆವಾಗಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ ಅವರ ಸ್ಟ್ಯಾಚ್ಯೂವನ್ನು ಇಲ್ಲಿ ಕುಣಿಸ್ತಾ ಇದ್ದೀವಿ. ಅದರ ಲೋಕಾರ್ಪಣೆಯನ್ನು ಆ ದಿವಸ ಮುಂಜಾನೆ 10:30 ಗಂಟೆಗೆ ಮಾಡ್ತಾಯಿದ್ದೀವಿ. ಇದು ಶ್ರೀನಿವಾಸ್ ಠಾಣೆದಾರ್ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರ ಅಮೃತಾಸನದಿಂದ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಸಾಂಗ್ಲಿ ಮಹಾರಾಜರು ಮತ್ತು ಮಹಾರಾಣಿ ಅವರು ಆಗಮಿಸ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಅವ್ರದ್ದು ಸನ್ಮಾನವನ್ನು ಮಾಡ್ತಾಯಿದ್ದೇವೆ ನಾವು. ಆಮೇಲೆ ಮೂರ್ತಿ ಉದ್ಘಾಟನೆ ಆದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ಆಗೋದದ. ಅದರಲ್ಲಿ ಶ್ರೀನಿವಾಸ್ ಠಾಣೆದಾರ್ ಅವರ ಸತ್ಕಾರ ಇರ್ಬೋದು, ಅದ್ರ ಜೊತೆಗೆ ಶಿಕ್ಷಕರ ಸತ್ಕಾರ ಅದ. ಅಲ್ಲಿದೆ ಶಿಕ್ಷಕರ ಸತ್ಕಾರವೂ ಅದ. ಆಮೇಲೆ ಸೀನಿಯರ್ ವಿದ್ಯಾರ್ಥಿಗಳು ಯಾರು ಅದಾರ ಅವ್ರದ್ದು ಸತ್ಕಾರ ಮಾಡ್ರಿ ಅಂಥೇಳಿ ಒಂದು ಜನ ಅಂದರೆ ಅಭಿಪ್ರಾಯ ಅದ. 75 ವರ್ಷ ಮ್ಯಾಗಿನವರು ಯಾರಿಗೆ ವಿದ್ಯಾರ್ಥಿಗಳು ಮಾಜಿ ವಿದ್ಯಾರ್ಥಿಗಳು ಅದಾರ. ನಿಮ್ಗೆ ಹೇಳ್ಬೇಕಂದ್ರೆ 1956-57 ಬ್ಯಾಚಿನ ದಶರಥ್ ಪಾಟೀಲ್ ಅನ್ನೋರು ಈ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಇವತ್ತು ಅವ್ರು 90 ವರ್ಷ. ದಶರಥ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಅವರು ನನ್ನ ಬ್ಯಾಚ್ನಾಗ 8 ಮಂದಿ ಜೀವಂತ ಅದಾರೋ ಎಲ್ಲೋ ನೋಡಿ ಹುಡುಕ್ಯಾಡಿ ಅವ್ರು ಇದ್ರೆ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬಹುತೇಕ ಬರ್ಬೋದು. ಈಗ ಅವರು ಈಗ ಶಾಲೆಗೆ ವಿಸಿಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಸ್ವರೂಪ 2 ದಿವಸದಿಂದ. ಹೀಗಾಗಿ ಈಗಾಗಲೇ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿ ಸಂಪರ್ಕನಾಗ ಬಂದಿದ್ದಾರೆ. ರಿಜಿಸ್ಟ್ರೇಷನ್ನು ಪ್ರಾರಂಭ ಆಗಿದ್ದದ. ಇನ್ನೂ ಇನ್ನೂ 2 ದಿವಸ ನಮ್ಮದು ರಿಜಿಸ್ಟ್ರೇಷನ್ ಇರ್ತದೆ. ಅಷ್ಟೊಳಗೆ 7 ಜನ ಸಂಪರ್ಕನಾಗ ಬರ್ತಾರೆ. ಅವರಿಗೆಲ್ಲ 2 ದಿವಸದ ಕಾರ್ಯಕ್ರಮವನ್ನು ಅಟೆಂಡ್ ಆಗಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅನೇಕ ಜನ ನಮ್ಮಲ್ಲಿ ಕಲ್ತಂಥವರು ಹಿಂದೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಶಾಲೆಯಲ್ಲಿ ಕಲ್ತವ್ರು ಅಂತಂದ್ರೆ ಶ್ರೀನಿವಾಸ್ ಠಾಣೆದಾರ್ ಅವರು ಇವತ್ತು ಅಮೇರಿಕದ ಸಂಸದ ಸದಸ್ಯರಾಗಿದ್ದಾರೆ. ರಾವ್ ಸಾಹೇಬ್ ಗೊಪ್ಟೆ ಅವರು ಸಹ ಇಲ್ಲೇ ಕಲ್ತಂತಾರೆ. ಆಮೇಲೆ ಈ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರದ ಕುಲಪತಿಗಾಗಿ UB ಪವಾರ್ ಅಂಥೇಳಿ ಅವ್ರು ಇಲ್ಲೇ ಕಲ್ತಾರೆ. ಭಾಸ್ಕರ್ ರಾವ್ ಸೋಮನ್ ಭಾರತ ನೌಕಾಪಡೆಯ ಪ್ರಥಮ ಅಡ್ಮಿರಲ್ ಅವರು ಇಲ್ಲೇ ಕಲ್ತಾರೆ. ಅಮೃತರಾವ್ ಪಾಟೀಲ್ ಪ್ರಸಿದ್ಧ ನ್ಯಾಯಾಧೀಶರು ಅವರು ಇಲ್ಲಿ ಕಲ್ತಾರೆ. ರಾವ್ ಸಾಹೇಬ್ ಗೊಪ್ಟೆ ಅದು PB ಗೆಗೆ ಇವರು ಇಲ್ಲಿ ಕಲ್ತಾರೆ. ಆಮೇಲೆ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವಂತಹ ಗಿರೀಶ್ ದೊಂಗಡಿ ಅವರು ಇದೇ ಶಾಲೆಯ ವಿದ್ಯಾರ್ಥಿಗಳು. ಶ್ರೀಶೈಲ್ ಕಾಂಬ್ಳೆ ಇದೇ ಶಾಲೆಯ ವಿದ್ಯಾರ್ಥಿಗಳು. ನಮ್ಮ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ದಂಡಗಲ್ ಅವರು ಇದೇ ಶಾಲೆಯ ವಿದ್ಯಾರ್ಥಿಗಳು. ಜಯಂತ್ ಜಾಧವ್ ಈ ಕಾಲೇಜ್ನಾಗ ಕಲ್ತಾನೆ. ಈಗ ಕಾಲೇಜ್ ಪ್ರಾರಂಭ ಆದ ನಂತರ ಭಾಳ ಜನ ಇಲ್ಲಿ ಕಲ್ತವ್ರು ಅದಾರ. ಅವರು ಈಗ ನಗರ ಸೇವಕರಂತ. ಇನ್ನು ಅನೇಕ ಜನ ವಿದೇಶದಿಂದನೂ ಕೆಲವೊಂದು ಜನ ಬರ್ತಾಯಿದ್ದಾರೆ ಸಂಪರ್ಕ ಮಾಡಿದಂಥವರು. ಒಟ್ಟಾರೆಯಾಗಿ 2 ದಿವಸದ ಕಾರ್ಯಕ್ರಮ ನಮ್ಮದು. ಇದರ ಉದ್ದೇಶ ಒಂದು ಪುನರ್ಮಿಲನ ಜೊತೆಗೆ ಬರುವಂಥ ದಿವಸಗಳು ಈ ಶಾಲೆ ಸರ್ಕಾರಿ ಶಾಲೆ ಇರೋದರಿಂದ ಇಲ್ಲಿ ಕಲಿಯೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಏನಾದರೂ ಸಹಾಯ ಮಾಡುವಂಥ ಜನ ಮುಂದೆ ಬಂದರೆ, ಬಡ ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾಭ್ಯಾಸ ಖರ್ಚು ನೋಡುವಂಥದ್ದು ಇರ್ಬೋದು, ಅವರಿಗೆ ಪುಸ್ತಕ ಕಂಪ್ಯೂಟರ್ಸ್ ಇರ್ಬೋದು ಕೊಡುವಂಥದ್ದು. ಈ ಮಾಜಿ ವಿದ್ಯಾರ್ಥಿ ಸಂಘಟನೆಯಿಂದ ಅದನ್ನು ಮಾಡಬೇಕಂತೇಳಿ ವಿಚಾರ ಇಟ್ಕೊಂಡು ಈ ಕಾರ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ. ಆ ದಿವಸದಿಂದ ಒಟ್ಟಾರೆ 2 ದಿವಸದ ಕಾರ್ಯಕ್ರಮ ಒಂದು ಪುನರ್ಮಿಲನ ಇರ್ಬೋದು. ಅದರ ಜೊತೆಗೆ ಶಾಲೆ ಅಭಿವೃದ್ಧಿಗೆ ಯಾರು
ಬಹುತೇಕ ಎಲ್ಲ ಅಭಿವೃದ್ಧಿ ಮಾಡಿದ್ದೇವೆ ನಾವು, ಏನು ಭಾಳ ಇಟ್ಟಿಲ್ಲ. ಆದರೆ ಈಗ ಮುಖ್ಯ ಉದ್ದೇಶ ಇರೋದು ಈ ಶಾಲೆಯಲ್ಲಿ ಕಲಿಯುವಂಥ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡೋ ದೃಷ್ಟಿಯಿಂದ ಯಾರು ಮುಂದೆ ಬರ್ತಾರೆ ಅವರ ಹೆಸರಿಂದ ದತ್ತಿ ನಿಧಿ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಅಥವಾ ಪ್ರತಿ ವರ್ಷ ಅವ್ರ ಶಿಕ್ಷಣಕ್ಕೆ ಅನುಕೂಲ ಆಗುವಂಥ ಸಹಾಯ ಮಾಡುವಂಥದ್ದನ್ನು ಮಾಜಿ ವಿದ್ಯಾರ್ಥಿಗಳು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ಬೇಕಂತ ನಾವು ಮಾಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ಒಂದು ದಿಕ್ಸೂಚಿ ಆಗ್ತೈತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮಗೇನಾದರೂ ಕೇಳೋದಂದ್ರೆ ಕೇಳೋದು.